ಎಲ್ರಿಗೂ ನಮಸ್ಕಾರ. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಕೇಳ್ತಿದ್ರು, ಸರ್ ಅಬಕಾರಿ ಇಲಾಖೆಯಲ್ಲಿ 265 ಪೋಸ್ಟ್ ಬಿಡುಗಡೆ ಮಾಡ್ತಿದ್ದಾರೆ. ಅದ್ಯಾವಾಗ ಬಿಡುಗಡೆ ಮಾಡ್ಬೋದು, ವೇಕೆನ್ಸೀಸು ಮತ್ತೆ ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಸಿಗುತ್ತೆ, ಮತ್ತೆ ಇನ್ನಿತರ ಕೆಲವೊಂದಷ್ಟು ಡೌಟ್ಸ್ ನಮ್ಮಲ್ಲಿ ಕೇಳ್ತಿದ್ರು. ಅದರ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಡಿಯೋ ಮುಖಾಂತರ ನಾವು ಇದನ್ನ ನಿಮ್ ಕಡೆ ಶೇರ್ ಮಾಡ್ಬೇಕು ಅನ್ಕೊಂಡು ಇಷ್ಟಪಡ್ತಿದ್ದೇವೆ. ಸೊ ಮೊದಲನೇದಾಗಿ ಇದರಲ್ಲಿ ಸಿಲೆಬಸ್ ಏನಿರುತ್ತೆ, ಸೊ ಇದನ್ನ ನಾವು ತಿಳ್ಕೊಳ್ಳೋಣ. ಸಿಲೆಬಸ್ ಏನಿರುತ್ತೆ, ಸೊ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಸಿಲೆಬಸ್ ತಿಳ್ಕೊಳ್ಬೇಕು. ಸೊ ಏನೇನ್ ಬದಲಾವಣೆ ಆಗ್ಬಹುದು ಅದರ ಬಗ್ಗೆನೂ ಕೂಡ ನಾವು ಇದರಲ್ಲಿ ಮಾತಾಡೋಣ. ನೋಟಿಫಿಕೇಶನ್ ಡೇಟ್ ಯಾವಾಗ ಬರ್ಬೋದು, ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ರಿಸಲ್ಟ್ಸ್ ಇನ್ನ KPSC ಕಡೆಯಿಂದ ಬರೋ ಒಂದು ನಿರೀಕ್ಷೆಯಲ್ಲಿದೆ. ಅದ ನಂತರ ನಾವು ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಬರೋ ತುಂಬಾ ಸಾಧ್ಯತೆ ಇರುತ್ತೆ. ಸೊ ಎಕ್ಸಾಂಪಲ್, ಉದಾಹರಣೆಗೆ ನೀವು ವೆಟರ್ನರಿ ಆಫೀಸರ್ ಫೈನಲ್ ಲಿಸ್ಟ್ ಆಗಿರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ಅಡಿಷನಲ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ CTI ಆಗಿರ್ಬೋದು, PDO ಆಗಿರ್ಬೋದು, ಸಾಕಷ್ಟು ಒಂದು ಲಿಸ್ಟ್ ಏನು ಪೆಂಡಿಂಗ್ ಇದೆ. ಅಂಡ್ ಮೋರ್ ಓವರ್ KS ಕೂಡ ಆಗಿರ್ಬೋದು. ಇದರಿಂದ ಇದಾದ್ಮೇಲೆ ಏನ್ ವರ್ಕ್ ಇದೆಯಲ್ಲ, ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ನಾವು ಆಗಸ್ಟ್ ಅಥವಾ ಮಿಡ್ ಆಫ್ ದಿ ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ನಿರೀಕ್ಷಿಸಬಹುದು ಅಂತಾನೆ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ಬೋದು. ವೇಕೆನ್ಸೀಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ 265 ಈಗ ಏನು ನಮ್ಗೆ ಅಫಿಷಿಯಲ್ ಮಾಹಿತಿ ಪ್ರಕಾರ 264 ಹುದ್ದೆಗಳಿಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ದಾರೆ. ಸೊ ಇದು ಗ್ರೂಪ್ C ಆಗಿರುತ್ತೆ. ಸೊ ಡಬಲ್ ಸ್ಟಾರ್ ಇರುತ್ತೆ ಇದರಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಅಂಡ್ ಡೇಟ್ ಆಫ್ ದಿ ಎಕ್ಸಾಮ್. ಸೊ ಈಗ ಏನು ಬದಲಾವಣೆ KPSC ಕಡೆಯಿಂದ ನಾವು ನಿರೀಕ್ಷಿಸಬಹುದು ಅಂತ ಹೇಳಿದ್ರೆ, ಕ್ಯಾಲೆಂಡರ್. ಸೊ ಇಷ್ಟು ದಿನದಲ್ಲಿ ಎಕ್ಸಾಮ್ ಮಾಡ್ತೀವಿ ಮತ್ತೆ ಇಷ್ಟು ದಿನದಲ್ಲಿ ಏನು ರಿಸಲ್ಟ್ ಕೊಡ್ತೀವಿ ಅನ್ನೋ ಒಂದು ಬದಲಾವಣೆ ಬರುವ ಸಾಧ್ಯತೆ ಇದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ KE ಕಡೆಯಿಂದ ಸಾಕಷ್ಟು ಎಕ್ಸಾಮ್ಸ್ ಎಲ್ಲ ಆಗಿದ್ದಾವೆ. ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿರ್ಬೋದು, 709 FDA SDA ಪೋಸ್ಟ್ ಆಗಿರ್ಬೋದು, ತುಂಬಾ ಫಾಸ್ಟ್ ಆಗಿ ಪ್ರೋಸೆಸ್ ಮಾಡಿ ಮುಗಿಸಿರೋ ಒಂದು ಉದಾಹರಣೆ ಇದೆ. ಹಾಗಾಗಿ KPSC ಕಡೆಯಿಂದನೂ ಈ ಒಂದು ಬದಲಾವಣೆ ಬರುವ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು ಈ ಒಂದು ಇದರಲ್ಲಿ. ಸೊ ಇದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಇದರಲ್ಲಿ ಯಾರಿಗೆ ಅರ್ಹತೆ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆನೂ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು. ಫಿಸಿಕಲ್ ಫಿಟ್ನೆಸ್, ಸೊ ತುಂಬಾ ಮುಖ್ಯವಾಗಿ ಇರೋ ಒಂದು ಅಂಶ ನೋಡ್ಬೋದು. ಆಯ್ತಾ, ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಎತ್ತರ ಅಂದ್ರೆ ಹೈಟ್. ಸೊ ಇದರಲ್ಲಿ ನಿಮಗೆ ಹೈಟ್ ಏನಿದೆ ನೀವು ಮೆಷರ್ ಮಾಡ್ಕೊಳ್ಳಿ, 163 ಸೆಂಟಿಮೀಟರ್ ಪ್ಲಸ್ ಅಬೋವ್. ಫಾರ್ ಮೆನ್, ಮಹಿಳೆಯರ ಕೆಟಗರಿಗೆ ಬಂದು 157. ಓಕೆ, ಅಂಡ್ ಫಾರ್ ಮೆನ್ category it is 163 plus and above, and for women it is 157. so men ಗೆ there is no weight. so for women minimum ಏನು ಅವರು 50 kg ಇರಬೇಕು ಅನ್ನೋ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಚೆಸ್ಟ್ ಎಕ್ಸ್ಪ್ಯಾನ್ಷನ್, ಸೊ ಇದು 81 ಸೆಂಟಿಮೀಟರ್ ಮೇಲೆ ಇರಬೇಕು. ಸೊ ಇದು ಒಂದು ಕ್ರೈಟೀರಿಯಾ ಆಗಿರುತ್ತೆ ಮೆನ್ ಅಲ್ಲಿ, ಅಂಡ್ ವುಮೆನ್ ಇಟ್ ಇಸ್ ಎಕ್ಸೆಂಪ್ಟೆಡ್. ಓಕೆ, ಸೊ 81 ಪ್ಲಸ್ 5 ಎಕ್ಸ್ಪ್ಯಾಂಡಬಲ್ ಇದ್ರೆ ಪ್ಲಸ್ 5 ಆಡ್ ಮಾಡಿ ಮೆನ್ ಅಲ್ಲಿ ಕೇಳುತ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಿಸಿಕಲ್ ಪ್ಯಾರಾಮೀಟರ್ ಕನ್ಸಿಡರ್ಡ್. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ತರ ಇರುತ್ತೆ ಇದರಲ್ಲಿ, ಮತ್ತೆ ಏನ್ ಸಿಲೆಬಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ಬಹಳಷ್ಟು ಪ್ರಶ್ನೆಗಳು ಕೇಳ್ತಿದ್ರು ವಿದ್ಯಾರ್ಥಿಗಳು. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ನಾವು 2 ಪತ್ರಿಕೆ ಇರ್ತಿತ್ತು. ಒಂದು ಪತ್ರಿಕೆಯಲ್ಲಿ 2 ಭಾಗ ಇರ್ತಿತ್ತು. ಆಯ್ತಾ, ಒಂದು ಪ್ರಬಂಧ ಬರಿಬೇಕಾಗಿತ್ತು ಭಾಗ 1, ಇದರಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಪ್ರಬಂಧ ಬರೆಯುವುದು. ಸೊ ಎಸ್ಸೆ ರೇಟಿಂಗ್ ಇರ್ತಿತ್ತು. ಸೊ ಮೋಸ್ಟ್ಲಿ ಇದು ನೀವು PSIಗೂ ಎಸ್ಸೆ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಇದೇ ತರ ಒಂದು ಎಸ್ಸೆ ಅರೌಂಡ್ ನೀವು ಏನು ಒಂದು 5 to 6 pages ಅಲ್ಲಿ ಅರೌಂಡ್ 650 to 700 ವರ್ಡ್ಸ್ ಅಲ್ಲಿ ನೀವೇನು ಎಸ್ಸೆ ಬರೆಯೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ 30 ಮಾರ್ಕ್ಸು. ಆಯ್ತಾ, ಮತ್ತೆ ಟ್ರಾನ್ಸ್ಲೇಷನ್ ಇರ್ತಿತ್ತು ಕನ್ನಡದಿಂದ ಇಂಗ್ಲಿಷಿಗೆ. ಸೊ ಕನ್ನಡ ಟು ಇಂಗ್ಲಿಷ್, ದೆನ್ ಇಂಗ್ಲಿಷ್ ಟು ಕನ್ನಡ.
ಸೊ ದಿಸ್ ಆರ್ ದ ಟೂ ಪಾರ್ಟ್ಸ್ ಕ್ಯಾರೀಸ್ 10 ಮಾರ್ಕ್ಸ್ ಈಚ್. ಸೊ ಇದು 50 ಮಾರ್ಕ್ಸ್ ಇರ್ತಿತ್ತು. ಇದು ಪೇಪರ್ 1 ಪತ್ರಿಕೆ 1. ಅಂಡ್ ಇದರಲ್ಲಿ ಆಲ್ಮೋಸ್ಟ್ ನೀವು ಏನು ಕ್ವಾಲಿಫೈ ಆಗಬೇಕಾದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸು ಏನಿಲ್ಲ ಇದರಲ್ಲಿ, ಬಟ್ ಮಿನಿಮಮ್ ಒಂದು ಫೈನಲ್ ಲಿಸ್ಟಲ್ಲಿ ಬರಬೇಕಾದ್ರೆ ಸೊ ನೀವು 40ರಿಂದ 45 ಮಾರ್ಕ್ಸ್ ತೆಗಿಲೇಬೇಕು. ಸೊ ಇದರಲ್ಲಿ ಸ್ಕೋರ್ ಮಾಡೋ ಸ್ಕೋಪ್ ತುಂಬ ಇದೆ. ಸೊ ಈಗ ಗ್ರೂಪ್ ಸಿ ಎಕ್ಸಾಮ್ ಇರೋದ್ರಿಂದ ನಾವು ನೋಟಿಫಿಕೇಶನ್ ಬಂದ ಮೇಲೆ ಇದರಲ್ಲಿ ಏನಾದರೂ ಚೇಂಜಸ್ ತರ್ಬೋದು ಅನ್ನೋದನ್ನ ನೋಡ್ಬೋದು. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಒಂದು ಬದಲಾವಣೆ ಪ್ರಕಾರ KPSCಯಲ್ಲೂ ಕೂಡ ಗ್ರೂಪ್ ಸಿ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ಇದ್ರು ಪೇಪರ್ 2 ಏನಿರುತ್ತಲ್ಲ, ಸ್ಪೆಸಿಫಿಕ್ ಪೇಪರ್ ಅಂತ ಏನು ಹೇಳ್ತೀವಿ, ಅಲ್ಲಿ ಕಮ್ಯುನಿಕೇಶನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲಿಷ್, ಕನ್ನಡ ಮತ್ತೆ ಕಂಪ್ಯೂಟರ್. ಸೊ ಬಹುಶಃ ಇದನ್ನ ಇನ್ಕ್ಲೂಡ್ ಮಾಡೋ ಒಂದು ನಿರೀಕ್ಷಿಸಬಹುದು. ಇದು ಇನ್ಕ್ಲೂಡ್ ಮಾಡ್ತಾರೋ ಇಲ್ಲೋ ಅಂತ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಕಂಪ್ಲೀಟ್ ನೋಟಿಫಿಕೇಶನ್ ಬಿಟ್ಟ ಮೇಲೆ ಇದನ್ನ ನಾವು ತಿಳ್ಕೊಳ್ಬಹುದು. ಈಗ ಪ್ರೆಸೆಂಟ್ಲಿ ಪೇಪರ್ 2 ಮೇಲೆ ಫೋಕಸ್ ಮಾಡೋದು ಒಳ್ಳೇದು. ಸೊ ಪೇಪರ್ 2 ಅಲ್ಲಿ ಏನಿರುತ್ತೆ, ನಿಮಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇಲ್ಲಿ ನಿಮಗೆ 150 ಅಂಕ, ಸೊ 150 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ MCQ ಟೈಪ್ ಇರುತ್ತೆ. ನೀವು ಬೇರೆ SDA, FDA ಬೇರೆ ಬೇರೆ ಎಕ್ಸಾಮ್ಸ್ ತಯಾರಿ ಮಾಡ್ತಿರ್ತೀರಲ್ಲ, ಅದೇ ತರ ಒಂದು ಪ್ಯಾಟರ್ನ್ ಅಲ್ಲಿ 150 ಮಾರ್ಕ್ಸ್ ಇರುತ್ತೆ. ಸೊ ಅದೇ ತರ 100 ಕ್ವಶನ್ಸ್ ಇರುತ್ತೆ. ನಿಮಗೆ ಇದರಲ್ಲಿ ಸಿಲೆಬಸ್ ಏನಿದೆ ಅಂತ ನೋಡಿದ್ರೆ, ಸೊ ಇಲ್ಲಿ ನೋಡಿ, ಸೊ ಒಂದು ಸಾಮಾನ್ಯ ಜ್ಞಾನ, ವಿಜ್ಞಾನ, ಜಾಗ್ರಫಿ ಭೂಗೋಳ ಅಂದ್ರೆ ಇತಿಹಾಸ ಹಿಸ್ಟ್ರಿ, ಸಂವಿಧಾನ, ಪಾಲಿಟಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಳುವಳಿ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಮೂಮೆಂಟ್ಸ್ ಮತ್ತು ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದು, ಸೊ ಈ ಒಂದು ಮೆಂಟಲ್ ಎಬಿಲಿಟಿ ಅಂತ ಏನು ಹೇಳ್ತೀವಲ್ಲ, ಈ GK ರಿಲೇಟೆಡ್ ಪೇಪರ್ ಎಲ್ಲ, ಜನರಲ್ ಮೆಂಟಲ್ ಎಬಿಲಿಟಿ, ಇವೆಲ್ಲ ಈ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಟೋಟಲ್ ಆಗಿ ಏನು ಹೇಳೋದಂದ್ರೆ ಇಲ್ಲಿ ದಿಸ್ ಇಸ್ GK ಪೇಪರ್ ವಿಚ್ ಇನ್ಕ್ಲೂಡ್ ಜಾಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಕರೆಂಟ್ ಅಫೇರ್ಸ್, ಎವ್ರಿಥಿಂಗ್. ಓಕೆ, ಸೊ ನಿಮ್ಗೂ ಇಲ್ಲೂ ವೇಟೇಜ್ ಕೂಡ ಜಾಸ್ತಿ ಇರುತ್ತೆ. 150 ಮಾರ್ಕ್ಸ್ ಇರೋದ್ರಿಂದ ಇದನ್ನ ನೀವು ಚೆನ್ನಾಗಿ ಫೋಕಸ್ ಮಾಡಿ. ಇನ್ ಕೇಸ್ ಇನ್ ಫ್ಯೂಚರ್ ಅಲ್ಲಿ ಇದನ್ನ 100 ಮಾರ್ಕ್ಸ್ ಮಾಡಿ ಮತ್ತೆ ಪೇಪರ್ 2 100 ಮಾರ್ಕ್ಸ್ ಮಾಡಿದ್ರು ನಿಮಗೆ ಏನು ವೇಸ್ಟ್ ಆಗಲ್ಲ. ಹಾಗಾಗಿ ನೀವು GK ಪೇಪರ್ನ ಫೋಕಸ್ ಮಾಡೋದ್ರಿಂದ ನಿಮಗೆ ಏನು ನಿಮ್ಮ ಪ್ರಿಪ್ರೇಷನ್ನ ಸ್ವಲ್ಪ ಎಡ್ಜ್ ಆಗಿ ತಗೊಳ್ತೀರಾ. ಇಲ್ಲ ನಾನು ನೋಟಿಫಿಕೇಶನ್ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ, ಸೊ ಯು ವಿಲ್ ಬಿ away in the competition. ಹಾಗಾಗಿ the one who starts early will have a early advantage of getting into selection. So you can start your preparation right away, right from now itself. Start reading the current affairs ಆಗಿರ್ಬೋದು, ಬೇಸಿಕ್ ಬುಕ್ಸ್ ಆಗಿರ್ಬೋದು, DCRT ಬುಕ್ಸ್ ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಸಿ ಇರೋದ್ರಿಂದ ನೀವು ತುಂಬಾ ಟೆಕ್ನಿಕಲಿ ಹೋಗಲ್ಲ, ತುಂಬಾ ಬೇಸಿಕ್ ಇರಲ್ಲ, ಮೀಡಿಯಂ ಲೆವೆಲ್ ಇರುತ್ತೆ, ಅಬೌವ್ ಗ್ರಾಜುಯೇಟ್ ಲೆವೆಲ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೈಪ್. ಅಂಡ್ ಇಲ್ಲಿ ನೋಡ್ಬೋದು ನೀವು ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ HK ಅಲ್ಲಿ 57, ನಾನ್ HK ಅಲ್ಲಿ 208 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಎರಡು ಸೇರಿ 265 ಪೋಸ್ಟ್ ಇರುತ್ತೆ ವೇಕೆನ್ಸೀಸ್. ಸೊ ಇದನ್ನ ಇನ್ನೇನು ಕೆಲವು ದಿನಗಳಲ್ಲಿ ನಾವು ಒಂದು 15ರಿಂದ 20 ದಿನಗಳಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಸೊ ಇದಾದ್ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಸೊ PSI ತರ ನಿಮಗೆ ಇದರಲ್ಲಿ ಏನು ನೀವು 4 ರೌಂಡ್ಸ್, ಸೊ ಗ್ರೌಂಡ್ ಏನು 4 ರೌಂಡ್ ನೀವು 1600 ಮೀಟರ್ ಇರುತ್ತಲ್ಲ, 7 ಮಿನಿಟ್ಸ್ ಅಲ್ಲಿ ಓಡಬೇಕಾಗುತ್ತೆ, 7 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಆ ಥರ ಇರಲ್ಲ ಇದರಲ್ಲಿ 100 ಮೀಟರ್ ಓಡಬೇಕಾಗುತ್ತೆ. ಸೊ ದಟ್ ಈಸ್ ಇನ್ 15 seconds. And same thing applies for women category and ex-servicemen. 100 meter running 18.5 seconds. ಇದಾದ್ಮೇಲೆ ಹೈ ಜಂಪ್, ಎತ್ತರದ ಜಿಗಿತ, ಇದು 1.20 ಮೀಟರ್ ಇರುತ್ತೆ. ಅಂಡ್ ಸೇಮ್ ಥಿಂಗ್ ಇನ್ ವಿಮೆನ್ ಕ್ಯಾಟಗರಿ ಇಟ್ ಇಸ್ 0.9 meters. ದೆನ್ ಹೈ ಜಂಪ್, ಉದ್ದ ಜಿಗಿತ, ಇದು ಬಂದು 3.80 ಮೀಟರ್ ಇರುತ್ತೆ. ಓಕೆ, ಸೊ ಲಾಂಗ್ ಜಂಪ್, ಉದ್ದ ಜಿಗಿತ ಅಂದ್ರೆ ಲಾಂಗ್ ಜಂಪ್. ಸೊ ಲಾಂಗ್ ಜಂಪ್ ವುಮೆನ್ ಕ್ಯಾಟಗರಿಯಲ್ಲಿ 2.50 ಇರುತ್ತೆ. ಸೊ ಗುಂಡು ಎಸಿತಾ ಇರುತ್ತೆ, ಸೊ 5.60 ಮೀಟರ್ ಇರುತ್ತೆ. ಅಂಡ್ ವುಮೆನ್ ಕ್ಯಾಟಗರಿಯಲ್ಲೂ ಕೂಡ 3.75 ಇರುತ್ತೆ.
ಸೊ ಮತ್ತೆ ಇನ್ನೊಂದು ಇವೆಂಟ್ ಏನಂದ್ರೆ 800 ಮೀಟರ್ಸ್ ಅಲ್ಲಿ 800 ಮೀಟರ್ಸ್ ಇರುತ್ತೆ. ಅಂದ್ರೆ ಏನ್ ಗ್ರೌಂಡ್ ಇರುತ್ತಲ್ಲ ಅದರ 2 ಸರ್ಕಲ್ ಆಗ್ಬೇಕಾಗುತ್ತೆ. ಅದು 2 ನಿಮಿಷ 50 ಸೆಕೆಂಡ್ ಅಲ್ಲಿ ಓಡಬೇಕಾಗುತ್ತೆ. ಇಲ್ಲಿ 200 ಮೀಟರ್ 40 ಸೆಕೆಂಡ್ಸ್ ಅಲ್ಲಿ ಓಡಬೇಕಾಗುತ್ತೆ. ಸೊ ಇದೆಷ್ಟು ಏನು 5 ಇವೆಂಟ್ಸ್ ಇದಾವಲ್ಲ, ಇದರಲ್ಲಿ ಕೇವಲ 3 ಇವೆಂಟ್ಸ್ ಅಲ್ಲಿ ನೀವು ಪಾಸ್ ಆಗಬೇಕು. ಅಂದ್ರೆ ಫಿಸಿಕಲ್ ಎಕ್ಸಾಮ್ ಅಲ್ಲಿ ಚಾನ್ಸಸ್ ಆಫ್ ಸೆಲೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ರಿಟರ್ನ್ ಕ್ವಾಲಿಫೈ ಆಗಬೇಕು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಮೊದಲು ರಿಟರ್ನ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಕರೀತಾರೆ. ಅದಾದ್ಮೇಲೆ ಮೆಡಿಕಲ್ ಇರುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್. ಸೊ ಡೆಫಿನೆಟ್ಲಿ ಈಗ ನಾವು ಏನು KPSC ಕಡೆಯಿಂದ ಬದಲಾವಣೆ ಇನ್ನು ಮುಂದಿನ ದಿನಗಳಲ್ಲಿ ಕಂಡುಬರ್ತೀವಿ. ಕ್ಯಾಲೆಂಡರ್ ತರ್ತಾರೆ. ಆ ಕ್ಯಾಲೆಂಡರ್ ಪ್ರಕಾರ ಎಕ್ಸಾಮ್ ಆಗುತ್ತೆ, ರಿಸಲ್ಟ್ಸ್ ಎಲ್ಲ ಬರುತ್ತೆ. ಆದಷ್ಟು ಬೇಗ ನೋಟಿಫಿಕೇಶನ್ ನಾವು ನಿರೀಕ್ಷಿಸ್ತಿದ್ದೀವಿ. ಇದು ಮೊದಲನೆಯದಾಗಿ ಪಾರ್ಟ್ 1 ಆಗಿರುತ್ತೆ. ಇನ್ನು 2ನೇ ಪಾರ್ಟ್ ಅಲ್ಲಿ ನಾನು ನಿಮಗೆ ಡಿಟೈಲ್ಡ್ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಬೇರೆ ಡೀಟೇಲ್ಸ್ ಏನೇನು ರಿಲೇಟೆಡ್ ಇರುತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೇನೆ. ಈಗ ಈ ವಿಡಿಯೋದಲ್ಲಿ ನಾನು ಫೈನಲಿ ಸಮರೈಸ್ ಮಾಡಬೇಕಾದ್ರೆ ನಿಮಗೆ ಎಲಿಜಿಬಿಲಿಟಿ ಗೊತ್ತಾಗಿದೆ. ಸೊ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ಕೂಡ ಇಲ್ಲಿ ನಾನು ಮಾತಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ರೀಸೆಂಟ್ PC ಎಕ್ಸಾಮ್ ಅಲ್ಲಿ 5 ವರ್ಷ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಾವು ನೋಟಿಫಿಕೇಶನ್ ಬಂದ ಮೇಲೆ ಬಟ್ ಎಕ್ಸ್ಪೆಕ್ಟೆಡ್ ಇದೆ ಏಜ್ ರಿಲ್ಯಾಕ್ಸೇಷನ್ ಅಂತೂ ಖಂಡಿತ ಕೊಡ್ತಾರೆ. ಯಾಕಂದ್ರೆ 6, 7, 8 ವರ್ಷ ಆಯ್ತು ಈ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ. ಹಾಗಾಗಿ ಒಳ್ಳೆ ಹುದ್ದೆ ಆಗಿರುತ್ತೆ. ನಿಮಗೆ ಅಷ್ಟು ಪೊಲೀಸಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಷ್ಟು ಪ್ರೆಷರ್ ಇರಲ್ಲ. ಬೇಗ ಪ್ರಮೋಷನ್ಸ್ ಕೂಡ ಇರುತ್ತೆ. ಇದರಲ್ಲಿ 5ರಿಂದ 6 ವರ್ಷದಲ್ಲಿ ನೀವು ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಆಗ್ತೀರಾ. ಗ್ರೂಪ್ ಬಿ ಪೊಸಿಷನ್ಗೆ ಹೋಗ್ತೀವಿ. ಮತ್ತೆ ಅದಾದ್ಮೇಲೆ DYSC ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸಸೈಸ್ ಅಲ್ಲೂ ಕೂಡ ಪ್ರಮೋಷನ್ ಆಗುತ್ತೆ. ಸೊ ತುಂಬಾ ಬೇಗ ಪ್ರಮೋಷನ್ ಆಗುತ್ತೆ. ತುಂಬಾ ಹೆಕ್ಟಿಕ್ ಏನೂ ಇರಲ್ಲ. ಸೊ ಹಾಗಾಗಿ ಒಳ್ಳೆ ಹುದ್ದೆ ಆಗಿರುತ್ತೆ ಇದು. ನೀವು ಇದನ್ನ ಚೆನ್ನಾಗಿ ತಯಾರಿ ಮಾಡಿ. ಸೊ ನೀವು ಅಪ್ಲಿಕೇಶನ್ ಏನು ನಿಮಗೆ ಬಂದ್ರೆ ಕೂಡಲೇ ನೀವು ಅಪ್ಲಿಕೇಶನ್ನ ಹಾಕಿ. ಇದರೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರಲಿ, ನಮ್ಮ ವಾಟ್ಸಪ್ ಗ್ರೂಪ್ ಆಗಿರಲಿ, ಅದರ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಇದನ್ನ ನೀವು ಫಾಲೋ ಮಾಡಿ. ಸೊ ಲಿಂಕ್ ಕೂಡ ಅಪ್ಲಿಕೇಶನ್ ಲಿಂಕ್ ಕೂಡ ಬಂದ ಮೇಲೆ ನಾವು ಗ್ರೂಪಲ್ಲೇ ಹಾಕ್ತಿರ್ತೀವಿ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಇದನ್ನ ತಯಾರಿ ಯಾವ ತರ ಮಾಡ್ಕೊಳ್ಬೇಕನ್ನೋ ಒಂದು ಪ್ಲಾನ್ ಮಾಡಿಕೊಂಡು ನೀವು ತಯಾರಿ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಇನ್ನ ಮುಂದಿನ ದಿನಗಳಲ್ಲಿ 2ನೇ ಪಾರ್ಟ್ ಅಲ್ಲಿ ನಾನು ಡೀಟೇಲ್ಡ್ ಆಗಿ ಏನು ನೋಟಿಫಿಕೇಶನ್ ಅಲ್ಲಿ ಏನೇನು ಅಂಶಗಳು ನಾವು ನೋಡಿ ಅಪ್ಲಿಕೇಶನ್ ಹಾಕಬೇಕು ಅದನ್ನೆಲ್ಲ ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಸೊ ಧನ್ಯವಾದಗಳು.